ಈಗಾಗಲೇ ಅನಿಲ್ ಕುಮಾರ್ ಬೇಂದ್ರ ಅವರು ವಿವರಣವಾಗಿ ತಮ್ಮನ್ನೆಲ್ಲ ಹೇಳಿದ್ದಾರೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಭಕ್ತಜಿ ಟಿಪ್ಪು ಸಂಘ ವಹಿಸ್ತದ. ಅದೇ ರೀತಿಯಾಗಿ ಉದ್ಘಾಟಕರಾಗಿ ಈಗಾಗಲೇ ಈಶ್ವರ್ ಖಂಡ್ರೆ ಸಾಹೇಬರು ಅಂತ ನಮ್ಮ ಬೇಜಾರು ಹೇಳಿದ್ರ. ಹಾಗೆ ವಿಶೇಷ ಆಹ್ವಾನಿತರು ಹಾಗೆ ರಹೀಂ ಖಾನ್ ಪೌರಾಡಳಿತ ಸಚಿವರು ಇರ್ತಾರ. ಅದೇ ರೀತಿ ಮುಖ್ಯ ಭಾಷಣಕಾರರಾಗಿ ಕುಮಾರಿ ರಾಜೇಶ್ವರಿ ಮೋರೆ ಅಂತ ಹೇಳಿ ಅಧ್ಯಕ್ಷರು ಮಹಿಳಾ ಜನ ಜಾಗೃತಿ ವೇದಿಕೆ ಹಾಗೂ ಫುಲೆ ಶಾಹು ಅಂಬೇಡ್ಕರ್ ವಿಚಾರ ಮಂಚ ಅನ್ನೋ ಒಂದು ಸಂಘಟನೆ ಇದೆ. ಈ ರಾಜೇಶ್ವರಿ ಮೋರೆ ಈ ಅಧ್ಯಕ್ಷರು ಮಹಿಳಾ ಜನ ಜಾಗೃತಿ ವೇದಿಕೆ ಹಾಗೂ ಫುಲೆ ಶಾಹು ಅಂಬೇಡ್ಕರ್ ವಿಚಾರವಾದಿಗಳು. ಇಲ್ಲ ಸರ್, ಹೊಸಕಲ್ಯಾಣ ತಾಲೂಕು ರಾಜೇಶ್ವರಿ ಸಂಭಾಜಿ ಬ್ರಿಗೇಡ್ ಈಗಾಗಲೇ ದುನಿಯಾ ವಿಜಯ ಅಂತ ಸಾಹೇಬರು ಹೇಳಿದ್ದಾರೆ. ಹಾಗೂ ಮುಖ್ಯತೆ ಇನ್ನೊಬ್ರು ಶಾಲಿಮನಿ ವಿಜಯ್ ಕುಮಾರ್ ಸಾಲಿಮನಿ ಅವರು ಮುಖ್ಯಸ್ಥರು ಇತಿಹಾಸ ಅಧ್ಯಯನ ವಿಭಾಗ ಕಲಬುರಗಿ ಯೂನಿವರ್ಸಿಟಿ. ಇವರಿಬ್ಬರು ವಿಶೇಷ ಭಾಷಣಕಾರರಾಗಿರ್ತಾರ. ಅದೇ ರೀತಿಯಾಗಿ ಈಗಾಗಲೇ ಒಂದು ಒಕ್ಕೂಟ ಸಮಿತಿ ರಚನೆ ಮಾಡಿದೆವು. ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ಶಿವಕುಮಾರ್ ತುಂಗ ಇವರನ್ನು ಈ ಸಮಿತಿ ಅಧ್ಯಕ್ಷರಾಗಿ ನೇಮಕ ಮಾಡಿದೆವು. ಅದೇ ರೀತಿಯಾಗಿ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಮುಖೇಶ್ ರಾಯ್ ಇವರಿಗೆ ನೇಮಕ ಮಾಡಿದ್ದೇವೆ ಸರ್. ಯಾಕಂದ್ರ ಯುವಕರಿಗೆ ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಯುವಕರಿಗೆ ನಾವು ಅವಕಾಶ ಕೊಡ್ಬೇಕಂತ ಉದ್ದೇಶದಿಂದ ನಾವೆಲ್ಲರೂ ಸೇರ್ಕೊಂಡು ಅವರನ್ನು ಆಯ್ಕೆ ಮಾಡಿದ್ದೀವಿ. ಈ ಸಮಿತಿ ಕಾರ್ಯಕ್ರಮದ ಎಲ್ಲ ನೇತೃತ್ವವನ್ನು ಅವರೇ ವಹಿಸ್ತಾರೆ. ನಾವೆಲ್ಲ ಸಲಹಾಗಾರರಾಗಿ ನಾವು ಹಿರಿಯರೆಲ್ಲ ಸಲಹಾಗಾರ ನಾವೇ ಬೇಂದ್ರಂಗೊಂದು ಆಗಿರ್ಬೋದು, ಆಮೇಲೆ ನಮ್ಮ ಶಿವಕುಮಾರ್ ಗಾಯಕ್ವಾಡು ಅಂಬದಾಸ್ ಗಾಯಕ್ವಾಡು ಇವರೆಲ್ಲ ನಾವೆಲ್ಲ ಸಲಹಾಗಾರಾಗಿ ಕೆಲಸ ಮಾಡ್ತಾ ಇದ್ದೀವಿ ಅವ್ರ ಜೊತೆ. ಅದಕ್ಕೆ ಶ್ರೀಪತ್ರ ದೀನಿ ಆಗಿರ್ಬೋದು, ನೀಲ್ಕಟ್ಟಿ, ನನ್ನೊಂದು ಮಹೇಶ್ ಗೋರ್ನಾಳ್ ಅವರು ನಾವೆಲ್ಲರೂ ಸಲಹಾಗಾರಾಗಿ ಅವ್ರ ಜೊತೆ ಕೆಲಸ ಮಾಡ್ತಿದ್ದೇವೆ ಸರ್. ಈಗಾಗಲೇ ಸುಮಾರು 8 ದಿವಸ ಎಲ್ಲ ತಯಾರಿ ನಡೀತಾ ಇದೆ ಕಾರ್ಯಕ್ರಮದ್ದು. ಹೇಳಿದಾಗ ಬಂದರೆ ಎರಡು ಅಂತಕ್ಕಂಥ ಬಂದರ್ ಇತ್ತಲ್ಲ, ಅದಾಗಲೇ ಯಾವಾಗ ಕುಂತು ಎಲ್ಲ ಕ್ಲಿಯರ್ ಮಾಡಿ ಒಂದೇ ಸಮಿತಿ ಮಾಡಿ ನಾವು ಕಾರ್ಯಕ್ರಮ ಮಾಡಕ್ಕೆ ನಾವೆಲ್ಲರೂ ಒಂದು ಚಾಲನೆ ಕೊಡ್ತೀವಿ ಸರ್. ಅದೇ ರೀತಿ ಈ ಕಾರ್ಯಕ್ರಮದ ಸ್ವಾಗತ ಮಾಡ್ತಕ್ಕಂಥವ್ರು ನಮ್ಮ ವಿಷ್ಣು ವಾದೊಡ್ಡಿದವರು ಸ್ವಾಗತ ಮಾಡ್ತಾರ ಅವರು. ಅದೇ ರೀತಿಯಾಗಿ ಒಂದರ ಕೂಡ ನಮ್ಮ ಸಂದೀಪ್ ಕಾಟೆ ಅವರು ಮಾಡ್ತಾರ. ಅದೇ ರೀತಿ ಪ್ರಸ್ತಾವಿಕ ಮಾತು ಅಂಬದಾಸ್ ಗಾಯಕ್ವಾಡ್ ಅವರು ಮಾತಾಡ್ತಾರ. ಈ ರೀತಿ ಒಂದು ಸಮಿತಿ ರಚನೆ ಮಾಡಿ ಈ ಕಾರ್ಯಕ್ರಮ ತಾವು ಹೆಚ್ಚಿನ ಪ್ರಚಾರ ಮತ್ತು ಪ್ರಸಾರ ಕೊಡ್ತೀವಿ. ಯಾಕಂದ್ರೆ ಮಾಧ್ಯಮ ನಮ್ಗೆ ಎಲ್ಲಕ್ಕಿಂತ ದೊಡ್ಡ ಒಂದು ಅಸ್ಥಿರವಾಗಿರ್ತಕ್ಕಂಥ ನಮ್ಗೆ ಪ್ರಜಾಪ್ರಭುತ್ವದಲ್ಲಿ. ಅದಕ್ಕೆ ತಾವು ಹೆಚ್ಚಿನ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟು ಈ ಕಾರ್ಯಕ್ರಮ ಪ್ರಸಾರ ಕೊಡ್ತೀರಿ ಅಂತ ಹೇಳಿ ತಮ್ಗೆ ನಂಬಿಕೆ ಇಟ್ಟು ತಾವೆಲ್ಲರೂ ಬಂದು ಈ ಪತ್ರಿಕಾಗೋಷ್ಠಿ ನಡೆಸ್ಕೊಡ್ತೀವಿ. ಎಲ್ಲರಿಗೂ ಹೊಂದಿಸ್ತಿ ನಾನು ಮಾತು ಮುಗಿಸ್ತೀನಿ.